ಇದೆ. ನನ್ನ ಎಷ್ಟು ಬೋರ್ ಆಗ್ತಾ ಇತ್ತು ಗೊತ್ತಾ? ಏನಂದ್ರೆ ನಾವಿಲ್ದೆ ನಿನಗ್ ಬೋರ? ನಾವಿಲ್ದೇ ಇರ್ಬೇಕಾದ್ರೆ ನಿಂಗೆ ರಾಜ್ಯ ಭಾರ ಅನ್ನೋದು ನಮಗ್ ಗೊತ್ತಿಲ್ವಾ? ಅವಾಗ ನಾವು ಟಿವಿ ನೋಡ್ತಾ ಇರೋದು ನಿಮ್ಗೆ ಗೊತ್ತಾಗೋಯ್ತಮ್ಮ. ಟಿವಿ ಬೇರೆ ನೋಡ್ತಿದ್ರ ನೀವು? ಇಲ್ಲ ಇಲ್ಲ ಅಮ್ಮ, ನೋಡ್ಬೇಕು ಅಂತ ಅನ್ಕೊಂಡಿದ್ವಿ, ನೋಡಿಲ್ಲ. ಸರಿ ಅದನ್ ಬಿಡಿ, ನೀವ್ ಎಲ್ಲಿಗೆ ಹೋಗಿದ್ರಿ ಅದನ್ ಫಸ್ಟ್ ಹೇಳಿ. ಅದು ನಿಮ್ಮಿಬ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ನಾನು ನಿಮ್ಮ ಮಮ್ಮಿ ಹೊರಗಡೆ ಹೋಗಿದ್ದೆ. ಸರ್ಪ್ರೈಸ್ ಕೊಡೋದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಲ್ವಾ? ನೀವೇ ಹೋಗಿದ್ರೆ ಹೇಗೆ? ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಪುಟ್ಟಿ, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಲ್ಲ. ಸರಿ, ಏನ್ ಸರ್ಪ್ರೈಸ್? ಬೇಗ ಬೇಗ ತೋರಿಸಿ, ನಾನು ನೋಡ್ಬೇಕು. ಇದು ತೋರ್ಸೋಂತ ಸರ್ಪ್ರೈಸ್ ಅಲ್ಲ. ಇಷ್ಟು ದಿವಸ ನಿಮ್ಮ ಮಮ್ಮಿ ನಿಮ್ ಸ್ಕೂಲ್ ಬರೀ ಹೆಡ್ ಮಿಸ್ ಮಾತ್ರ ಆಗಿದ್ರಲ್ಲ, ಇನ್ಮೇಲೆ ಫುಲ್ ಅವರೇ ಇನ್ಚಾರ್ಜ್. ಅವಾಗ ಸ್ಕೂಲ್ ನಮ್ದೇನ ಪಪ್ಪ? ಇಲ್ಲ ಮೆಂಚು, ಹಾಗಲ್ಲ. ಸ್ಕೂಲು ನಮ್ದು ಅಂತಲ್ಲ, ನಾವು ಸ್ಕೂಲ್ ಮ್ಯಾನೇಜ್ಮೆಂಟ್ ನ ತಗೊಂಡಿದೀವಿ, ಕೇರ್ ಟೇಕರ್ಸ್ ತರ. ಮಮ್ಮಿ, ಹೆಡ್ ಮಿಸ್ ಆಗಿದ್ದಾಗ್ಲೇ ಅಷ್ಟು ಕಷ್ಟ, ನೀವೇ ಸ್ಕೂಲ್ ನಡೆಸ್ತೀನಿ ಅಂದ್ರೆ ಅಷ್ಟ ಕತೆ. ಅಮ್ಮ, ನೀವು ಇವಾಗ ಸ್ಕೂಲ್ಗೆ ಇನ್ಚಾರ್ಜ್ ಅಲ್ವಾ? ನಾವು ಸ್ಕೂಲ್ಗೆ ಲೇಟ್ ಆಗಿ ಹೋಗೋದು, ಸ್ಕೂಲ್ಗೆ ರಜೆ ಹಾಕೋದು, ಇದಕ್ಕೆಲ್ಲ ಫೈನ್ ಹಾಕಲ್ಲ ಅಲ್ವಾ? ಇಲ್ಲಾಂದ್ರೆ ಇನ್ನೂ ಸ್ಟ್ರಿಕ್ಟ್ ಆಗಿರ್ತೀರಾ. ಯಾಕ್ರೋ ಇಷ್ಟೊಂದು ದುಃಖ ತೊಡ್ಕೋತಿದ್ದೀರಾ? ಇಲ್ಲ, ನನ್ನಿಂದ ನಿಮ್ಗೆ ಅಷ್ಟೊಂದು ಕಷ್ಟ ಆಗ್ತಿದ್ಯಾ? ಅಷ್ಟು ಕಟ್ಟೋದಿಲ್ಲ ನಾನು. ಮಮ್ಮಿ ಸ್ಟ್ರಿಕ್ಟ್ ಆಗಿದ್ದಾರೆ ಅಂದ್ರೆ ನೀವು ವಿದ್ಯೆ ಕಲೀಲಿ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಹಾಗೆಲ್ಲ ಮಾಡ್ತಾರೆ ಅಷ್ಟೇನೆ. ಒಂದ್ ತಿಳ್ಕೊಳ್ಳಿ, ಯಾವ ಮಮ್ಮಿನೋ ಮಕ್ಕಳಿಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ. ನಿಮ್ಮ ಮಮ್ಮಿ ಸುಮ್ಮನೆ ಅಲ್ಲ ಕಂಡ್ರು, ನಿಜವಾಗ್ಲೂ ಗ್ರೇಟ್ ಅವರು. ಇಂಥ ಮಮ್ಮಿನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಾ. ಸಾರಿ ಕೇಳಿ ಮೊದಲು. ಸಾರಿ ಮಮ್ಮಿ, ಸಾರಿ ಅಮ್ಮ. ಎಲ್ಲಿ ಕಂದ, ಎಲ್ಲಿ? ನಾನು ತಮಾಷೆ ಹೇಳಿದೆ ಅಷ್ಟೇ. ನೋಡಿದ್ರಾ, ಇದನ್ನೇ ಅಮ್ಮನ ಪ್ರೀತಿ ಅನ್ನೋದು. ಅವರು ನಿಮ್ಗೆ ಬೈತಾರೆ, ಪನಿಷ್ಮೆಂಟ್ ಕೊಡ್ತಾರೆ, ಬಟ್ ಅದ್ರ ಹಿಂದೆ ಇರೋದು ಬರೀ ಪ್ರೀತಿ ಅಷ್ಟೇ. ನೀವು ಚೆನ್ನಾಗಿ ಓದ್ಬೇಕು, ಮುಂದೆ ಬರಬೇಕು ಅನ್ನೋದು ಆಸೆ ಅವ್ರಿಗೆ. ಅದಕ್ಕೆ ಅವರು ಸ್ಟ್ರಿಕ್ಟ್ ಮಾಡ್ತಾರೆ ಅಷ್ಟೇ. ಒಂದ್ ತಿಳ್ಕೊಳ್ಳಿ, ಈ ಜಗತ್ನಲ್ಲಿ ಕಲಿಯಕ್ಕಾಗದಿರೋ ಏಕೈಕ ಆಸ್ತಿ ಅಂದ್ರೆ ಅದು ವಿದ್ಯೆ. ಅದು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಕಡೆ ತನಕ ನಮ್ಮ ಜೊತೆಗೆ ಇರುತ್ತೆ. ಅದನ್ನ ಯಾರು ಕಸ್ಕೊಳ್ಳೋಕ್ಕೂ ಆಗಲ್ಲ. ನೀವು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಆಗ್ಲೇ ನಮ್ಮ ಸುತ್ತಮುತ್ತ ಇರೋರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಾಲ್ಕು ಒಳ್ಳೆ ಮಾತಾಡ್ತಾರೆ. ಗೊತ್ತಾಯ್ತಾ? ಅಪ್ಪ ಹೇಳಿದ್ದು 100% ಕರೆಕ್ಟ್. ನಮ್ಮ ಹತ್ರ ವಿದ್ಯೆ ಹೊಂದಿದ್ರೆ ಎಲ್ಲ ಇದ್ದಂಗೆ, ಅದಿಲ್ಲ ಅಂದ್ರೆ ಏನು ಇಲ್ದಂಗೆ, ಬಿಗ್ ಝೀರೋ. ನೋಡಿ, ನಾವ್ ಏನೇ ಗಳಿಸಿದ್ರು, ಏನೇ ಸಂಪಾದನೆ ಮಾಡಿದ್ರು ಅದನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು. ಆದ್ರೆ ವಿದ್ಯೆ ಮಾತ್ರ ಕಿತ್ಕೊಳಕ್ಕಾಗಲ್ಲ. ಈಗ ಪಪ್ಪನೇ ನೋಡಿ, ಪಪ್ಪನ ಹತ್ರ ವಿದ್ಯೆ ಇದೆ, ತಿಳುವಳಿಕೆ ಇದೆ, ಅದಕ್ಕೆ ಎಲ್ರು ಅವ್ರನ್ನ ಗೌರವಿಸ್ತಾರಲ್ವಾ? ನೀವು ಅವ್ರ ತರಾನೇ ದೊಡ್ಡ ಹೀರೋ ಆಗ್ಬೇಕು. ಹಾಗೆಲ್ಲ ಏನಿಲ್ಲ. ನಿಮ್ಮ ಮಮ್ಮಿ ಏನ್ ಕಡಿಮೆ ಇಲ್ಲ, ಅವ್ರಿಗೆ ನನ್ಗಿಂತ ಜಾಸ್ತಿ ಗೊತ್ತು. ಇದೇನ್ ಹೀರೋ ಆಗ್ಬೇಕು ಅಂತ ಏನಿಲ್ಲ, ಅವ್ರ ತರ ಹೀರೋಯಿನ್ ಆದ್ರೂ ಸಾಕು. ಮೊದಲು ಸಾರಿ ಕೇಳಿ, ಆಮೇಲೆ ಆಲ್ ದಿ ಬೆಸ್ಟ್ ಹೇಳಿ. ಸಾರಿ ಮಮ್ಮಿ, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಸಾರಿ ಅಮ್ಮ, ಆಲ್ ದಿ ಬೆಸ್ಟ್. ಇಟ್ಸ್ ಓಕೆ ಕಂದ, ಥ್ಯಾಂಕ್ ಯು ಸೋ ಮಚ್.